ಭಾರತ ಸರ್ಕಾರ ಸಿಎಎ ಮೂಲಕ ವಿದೇಶಿ ಪ್ರಜೆಗಳಿಗೆ ನಾಗರಿಕತೆ ನೀಡುತ್ತದೆ. ಆದರೆ ನಮ್ಮ ನಾಗರಿಕರಿಗೆ ಸರ್ಕಾರ ಯಾವ ಬೆಲೆ ನೀಡುತ್ತದೆ ನೋಡಿ. ಗಾಜಾದಲ್ಲಿ ನಮ್ಮ ಸೇನೆಯ ಮಾಜಿ ಅಧಿಕಾರಿ ಕರ್ನಲ್ ವೈಭವ್ ಕಾಳೆ ಇಸ್ರೇಲ್ನ ಟ್ಯಾಂಕ್ ದಾಳಿಗೆ ಬಲಿಯಾಗಿ ಕೆಲವು ದಿನಗಳಾದವು. ಸರ್ಕಾರ ಇನ್ನೂ ಅಧಿಕೃತವಾಗಿ ಏನೂ ಮಾಡಿಲ್ಲ ಎಂದು ವರದಿಗಳು ತಿಳಿಸುತ್ತಿವೆ. ಅಂದರೆ ನಮ್ಮವರ ಜೀವಕ್ಕೆ ಈ ಸರ್ಕಾರದ ಬಳಿ ಯಾವ ಬೆಲೆಯೂ ಇಲ್ವೇ? ಕರ್ನಲ್ ವೈಭವ್ ಕಾಳೆ ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಅವರನ್ನು ಇಸ್ರೇಲ್ ಸೈನ್ಯ ಗಾಜಾದಲ್ಲಿ ಟ್ಯಾಂಕ್ ಮೂಲಕ ಗುಂಡಿನ ಸುರಿಮಳೆಗೈದು ಹತ್ಯೆ ಮಾಡಿದ್ದು. ಗಾಜಾದಲ್ಲಿರುವ ಯುರೋಪಿಯನ್ ಯೂನಿಯನ್ ಕಚೇರಿಗೆ ತನ್ನ ಕಾರಿನಲ್ಲಿ ಹೋಗುತ್ತಿದ್ದಾಗ ಈ ದಾಳಿ ನಡೆದಿದೆ. ವೈಭವ್ ವಿಶ್ವಸಂಸ್ಥೆಯ ಸುರಕ್ಷಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ನಮ್ಮ ವೀರ ಯೋಧ ಅನ್ಯಾಯವಾಗಿ ಜೀವ ಕಳಕೊಳ್ಳಬೇಕಾಯಿತು. ಯುದ್ಧ ಇರಲಿ, ಶಾಂತಿ ಇರಲಿ, ಎಲ್ಲೇ ಇರಲಿ, ವಿಶ್ವಸಂಸ್ಥೆಯ ಉದ್ಯೋಗಿಗಳ ಮೇಲೆ ದಾಳಿ ಮಾಡುವಂತಿಲ್ಲ. ಇದು ಜಾಗತಿಕ ನಿಯಮ. ಆದರೆ ಈ ನಿಯಮವನ್ನು ಇಸ್ರೇಲ್ ಗಾಳಿಗೆ ತೂರಿದ್ದು. ಕರ್ನಲ್ ವೈಭವ್ ಅವರ ಕಾರಿಗೆ ಗುಂಡಿನ ಮಳೆಗೆರೆದದ್ದು. ಸ್ಥಳದಲ್ಲಿಯೇ ವೈಭವ್ ಮೃತಪಟ್ಟದ್ದು. ಅವರ ಕಾರಿನಲ್ಲಿದ್ದ ಮಹಿಳೆ ಗಾಯಗೊಂಡಿದ್ದಾರೆ. ಆದರೂ ಭಾರತ ಸರ್ಕಾರ ಇಸ್ರೇಲ್ನ ಈ ಪಾತಕ ಕೃತ್ಯಕ್ಕೆ ಅಧಿಕೃತವಾಗಿ ಯಾವ ಕ್ರಮವನ್ನು ಜರುಗಿಸದ ಸುದ್ದಿ ಇನ್ನೂ ಹೊರಬಂದಿಲ್ಲ. ಭಾರತದ ವೀರ ಪುತ್ರನ ಸಾವಿಗೆ ಕಾರಣವಾದ ಇಸ್ರೇಲ್ನೊಂದಿಗೆ ಭಾರತ ಸರ್ಕಾರ ಸ್ಪಷ್ಟೀಕರಣ ಕೇಳಬೇಕಿತ್ತು. ಇನ್ನೂ ಅದು ಆಗಿಲ್ಲ. ಯಾಕಂದ್ರೆ ಮೋದಿ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ. ಕನಿಷ್ಠ ಸ್ಪಷ್ಟೀಕರಣ ಕೇಳದಷ್ಟು ಬ್ಯುಸಿಯಾಗಿದೆಯೇ ಸರ್ಕಾರ? ನಮ್ಮ ಯೋಧನ ಹತ್ಯೆ ನೀವು ಮಾಡಿದ್ದು ಯಾಕೆ ಎಂದು ಇಸ್ರೇಲ್ನೊಂದಿಗೆ ಕೇಳಬೇಕಿತ್ತು. ಸರ್ಕಾರ ಯಾರಿಗೂ ಹೆದರುತ್ತಿದೆಯಾ? ಒಂದು ವೇಳೆ ವೈಭವ್ ಅವರ ಹತ್ಯೆಯ ಸುದ್ದಿಗೆ ಹೆಚ್ಚು ಪ್ರಚಾರ ಸಿಕ್ಕರೆ ಬಿಜೆಪಿಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗಬಹುದು ಎಂಬ ಹೆದರಿಕೆ ಇದೆಯಾ? ಇಂತಹ ಹಲವಾರು ಪ್ರಶ್ನೆಗಳು ಉತ್ತರವಿಲ್ಲದೆ ನಮ್ಮನ್ನು ಕಾಡಿದರೂ ತಪ್ಪಿಲ್ಲ. ವೀಕ್ಷಕರೇ, ನಿಜ ಹೇಳ, ಇಸ್ರೇಲ್ನ ಈ ದುರಹಂಕಾರಿ ಕೃತ್ಯಕ್ಕೆ ಬುದ್ಧಿ ಕಲಿಸುವುದು ಅಗತ್ಯವಾಗಿದೆ. ವಿಶ್ವಸಂಸ್ಥೆಗಾಗಲೇ ವೈಭವ್ ಅವರ ಕಾರು ಗಾಜಾದಲ್ಲಿ ಹೋಗುವ ಮಾಹಿತಿಯನ್ನು ಇಸ್ರೇಲ್ಗೆ ನೀಡಲಾಗಿತ್ತು ಎಂದು ತಿಳಿಸಿದೆ. ಇವೆಲ್ಲ ಗೊತ್ತಿದ್ದೂ ಕೂಡ ಇಸ್ರೇಲ್ ವೈಭವ್ ಅವರ ಕಾರಿನ ಮೇಲೆ ದಾಳಿ ನಡೆಸಿದ್ದು. ಈ ದುರಹಂಕಾರ ಅಕ್ಷಮ್ಯವಾದುದು. ಈ ನಿಟ್ಟಿನಲ್ಲಿಯೂ ಮೋದಿ ಸರ್ಕಾರಕ್ಕೆ ಇಸ್ರೇಲ್ನ ದೌರ್ಜನ್ಯಕ್ಕೆ ಪಾಠ ಕಲಿಸುವುದು ಕರ್ತವ್ಯವಾಗಿದೆ. ಯಾಕೆಂದ್ರೆ ನಾವು ಇಂದು ನಮ್ಮ ವೀರ ಯೋಧನೊಬ್ಬನನ್ನು ಇಸ್ರೇಲಿನ ದುರಹಂಕಾರದಿಂದಾಗಿ ಕಳೆದುಕೊಂಡಿದ್ದೇವೆ. ಹೌದು, ನಮ್ಮ ಸರ್ಕಾರದಲ್ಲಿ ಕೂತವರು ದೇಶ ಪ್ರೇಮ, ಭಾರತೀಯತೆಯ ಪಾಠ ಕಲಿಸುತ್ತಾರೆ. ಅಲ್ಲಿ ಗಾಜಾದಲ್ಲಿ ಭಾರತೀಯ ಯೋಧನೊಬ್ಬ ಅನ್ಯಾಯವಾಗಿ ಸಾಯಬೇಕಾಯಿತು. ಹಾಗಿದ್ದು ಸರ್ಕಾರ ಮೌನವಾಗಿದ್ದು ಯಾಕೆ? ಈ ಮೌನ ಖಂಡನಾರ್ಹವಾದುದು. ಇನ್ನು ವೀರ ಮೃತ್ಯು ಅಪ್ಪಿದ ವೈಭವ್ ಕಾಳೆಯವರ ಕುಟುಂಬದ ಅವಸ್ಥೆ ಹೇಗಿರಬಹುದು? ಇಷ್ಟಾದರೂ ಸರ್ಕಾರ ಯೋಚಿಸಬೇಕಾಗಿತ್ತು. ಆದರೆ ಯೋಚಿಸಿಲ್ಲ ಅಷ್ಟೇ. ಇನ್ನು ಗಾಜಾದಲ್ಲಿ ಇಸ್ರೇಲ್ನ ದಾಳಿ ಭಯಾನಕ ರೂಪದಲ್ಲಿ ಈಗಲೂ ಮುಂದುವರಿಯುತ್ತಿದೆ. ಈವರೆಗೆ 35,000ಕ್ಕೂ ಹೆಚ್ಚು ಫೆಲಸ್ತೀನಿಯರ ಹತ್ಯೆಯನ್ನು ಅದು ಮಾಡಿದೆ. 10,000ದಷ್ಟು ಫೆಲಸ್ತೀನಿಯರು ನಾಪತ್ತೆಯಾಗಿದ್ದಾರೆ. ಫೆಲಸ್ತೀನ್ನ ರಫಾ ಮತ್ತು ಜಬಾಲಿಯಾದಲ್ಲಿ ಹಮಾಸ್ ಮತ್ತು ಇಸ್ರೇಲಿನ ಸೈನ್ಯದ ನಡುವೆ ತೀಕ್ಷ್ಣ ಹೋರಾಟ ನಡೆಯುತ್ತಿದೆ. ಹಮಾಸ್ನ ಯೋಧರು ಇಸ್ರೇಲಿನ ಬುಲ್ಡೋಸರ್ ಮತ್ತು ಟ್ಯಾಂಕ್ಗಳ ಮೇಲೆ ದಾಳಿ ಮಾಡುತ್ತಿರುವ ದೃಶ್ಯಗಳನ್ನು ಹಮಾಸ್ ಸ್ವತಃ ಬಿಡುಗಡೆಗೊಳಿಸಿದೆ. ಇನ್ನೊಂದು ಕಡೆ ಲೆಬನಾನಿನ ಹಿಜ್ಬುಲ್ಲಾ ಕೆಂಪು ಸಮುದ್ರದಲ್ಲಿ ಯಮನ್ನ ಅನ್ಸಾರುಲ್ಲಾ ಮಿಸೈಲ್ಗಳನ್ನ ಹಾರಿಬಿಡುತ್ತಾ ಇದೆ. ಗಾಜಾದಲ್ಲಿ ಯುದ್ಧ ವಿರಾಮ ಎನ್ನುವುದು ಮರೀಚಿಕೆಯಾಗಿಯೇ ಮುಂದುವರಿಯುತ್ತಿದೆ. ಆದರೆ ಅಮೆರಿಕದಲ್ಲಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಅಮಾಯಕರ ಹತ್ಯೆಯ ಕುರಿತು ಮೌನ ವಹಿಸಿದ ಸೆಲೆಬ್ರಿಟಿಗಳನ್ನು ಬಹಿಷ್ಕರಿಸುವ ಬ್ಲಾಕ್ ಔಟ್ ಅಭಿಯಾನ ಶುರುವಾಗಿದೆ. ನ್ಯೂಯಾರ್ಕಿನಲ್ಲಿ ಬ್ಲಾಕ್ ಔಟ್ ಅಭಿಯಾನಕ್ಕಿಳಿದ ಜನರು ಸೆಲೆಬ್ರಿಟಿಗಳನ್ನು ನೇರವಾಗಿ ಪ್ರಶ್ನಿಸುತ್ತಿದ್ದಾರೆ. ಅಲ್ಲ, ನೀವು ಅತ್ಯುತ್ತಮ ಬಟ್ಟೆ ತೊಟ್ಟು ಮೆಟ್ಗಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೀರಿ. ಇದೇ ವೇಳೆ ಫೆಲಸ್ತೀನ್ನ ಗಾಜಾದಲ್ಲಿ ರಫಾದಲ್ಲಿ ಫೆಲಸ್ತೀನಿಯರ ಹತ್ಯೆ ನಡೆಯುತ್ತಿದೆ. ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಜನರು ಅಲ್ಲಿಂದ ಸಾಮೂಹಿಕ ಪಲಾಯನ ನಡೆಸುತ್ತಿದ್ದಾರೆ. ಮೆಟ್ಗಾಲಾದಲ್ಲಿ ನೀವು ಕುಣಿದು ಕುಪ್ಪಳಿಸುತ್ತೀರಿ. ಈ ನತದೃಷ್ಟ ಜನರ ಬಗ್ಗೆ ನಿಮಗೆ ಏನೂ ಅನಿಸುವುದಿಲ್ಲ? ನೀವು ಮನುಷ್ಯರ ಎಂದು ಪ್ರಶ್ನಿಸುತ್ತಿದ್ದಾರೆ. ಅಮೆರಿಕನ್ನರಿಗೂ ನಮಗೂ ಇರುವ ವ್ಯತ್ಯಾಸವನ್ನು ಇದು ತೋರಿಸುತ್ತಿದೆ. ವೀಕ್ಷಕರೇ ನೋಡಿ, ಸೆಲೆಬ್ರಿಟಿಗಳಾದ ಕಿಮ್ ಕರ್ದರ್ಶನ್, ನೋಸೆನಾ, ಟೈಲರ್ ಸ್ವಿಫ್ಟ್ ಮುಂತಾದವರು ನ್ಯೂಯಾರ್ಕಿನಲ್ಲಿ ಮೆಟ್ಗಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಇಂತಹ 450 ಸೆಲೆಬ್ರಿಟಿಗಳನ್ನು ಬ್ಲಾಕ್ ಔಟ್ ಮಾಡಲು ಬ್ಲಾಕ್ ಔಟ್ ಅಭಿಯಾನದವರು ಕರೆ ನೀಡಿದ್ದಾರೆ. ಇದು ಯಾಕೆ ಗೊತ್ತೇ? ಗಾಜಾದಲ್ಲಿ ಅಮಾಯಕರ ಹತ್ಯೆ ಇಸ್ರೇಲ್ ಮಾಡುತ್ತಿದೆ. ಇದಕ್ಕಾಗಿ ಸೆಲೆಬ್ರಿಟಿಗಳು ಈ ಅಮಾಯಕ ಜನರ ಕುರಿತು ಒಂದು ಮಾತಾಡಿಲ್ಲ ಎಂಬ ಕಾರಣಕ್ಕಾಗಿ. ಹಾಗೆ ಯೋಚಿಸುವಾಗ ವೈಭವ್ ಕಾಳೆಯ ಅಮಾನವೀಯ ಹತ್ಯೆಗೆ ನಾವೇನು ಮಾಡಿದ್ದೇವೆ? ಇಸ್ರೇಲ್ ಅನ್ನು ನಾವು ಬ್ಲಾಕ್ ಔಟ್ ಮಾಡಬೇಕಲ್ಲ. ಕ್ರಿಕೆಟರ್ಗಳು, ಸೆಲೆಬ್ರಿಟಿಗಳು, ಅಥ್ಲೀಟ್ಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡ್ತಾರೆ. ನಾವೀಗ ಗಾಜಾದಲ್ಲಿ ದೇಶದ ವೀರ ಪುತ್ರನನ್ನು ಇಸ್ರೇಲ್ನ ಕೃತ್ಯದಿಂದಾಗಿ ಕಳೆದುಕೊಂಡಿದ್ದೇವೆ. ಆದರೂ ಸರ್ಕಾರ ಮಾತಾಡ್ತಾ ಇಲ್ಲ. ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ರಾಜನಾಥ್ ಸಿಂಗ್ ಆಗಿರಲಿ ಚುನಾವಣೆಯಲ್ಲಿಯೇ ಬ್ಯುಸಿ ಆಗಿದ್ದಾರೆ. ವಿದೇಶ ಸಚಿವ ಜೈಶಂಕರ್ ಎಲ್ಲಿ ಹೋಗಿದ್ದಾರೆ? ಹಾಗೆ ಹೇಳುವುದಾದರೆ ಅಮೆರಿಕದಲ್ಲೂ ಅಧ್ಯಕ್ಷೀಯ ಚುನಾವಣೆಯ ಬ್ಯುಸಿ ಇದ್ದೇ ಇದೆ. ಯಾವುದೂ ಕೂಡ ಅವರಿಗೆ ಮುಖ್ಯವಾಗಿಲ್ಲ. ಅಲ್ಲಿನ ಜನರು ಗಾಜಾದ ಜನರಿಗಾಗಿ ಸೆಲೆಬ್ರಿಟಿಗಳನ್ನ ಬ್ಲಾಕ್ ಔಟ್ ಮಾಡುತ್ತಿದ್ದಾರೆ. ಹೌದು, ನಮ್ಮ ವೈಭವರನ್ನ ಅನ್ಯಾಯವಾಗಿ ಇಸ್ರೇಲ್ ಬಲಿ ಪಡೆಯಿತು. ಒಂದು ವೇಳೆ ನಮ್ಮ ಸರ್ಕಾರ ಇಸ್ರೇಲ್ನ ವಿರುದ್ಧ ಕ್ರಮ ಜರುಗಿಸದೇ ಇದ್ದರೆ ಅದು ಖಂಡನಾರ್ಹ ಆಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.